ಕಾಂಗ್ರೆಸ್ ಸರ್ಕಾರಕ್ಕೆ 138 ಸೀಟ್ ಕೊಟ್ಟಿದ್ದಾರೆ. ಗುಂಡಿ ಅಂತೂ ಮುಚ್ತಾ ಇಲ್ಲ, ಬಾಯಿನೂ ಮುಚ್ತಾ ಇಲ್ಲ, ಕೆಲಸನೂ ಮಾಡ್ತಾ ಇಲ್ಲ. ಇವಾಗ ಡಿ ಕೆ ಶಿವಕುಮಾರ್ಗೆ ಸಿಎಂ ಮಾಡಿ ಅಂತ ಕೇಳ್ತಾ ಇದ್ರಿಲ್ಲ, ಬೆಂಗಳೂರು ಅಭಿವೃದ್ಧಿಗೆ ಅಂತ ಕೊಟ್ಟಿದೀವಿ ಅವ್ರಿಗೆ. ಗುಂಡಿ ಮುಚ್ಚಕ್ಕೆ ಆಗ್ತಾ ಇಲ್ಲ. ಇಡೀ ಕರ್ನಾಟಕ ಏನ್ ನೋಡ್ತಾರ ಅವ್ರು ಅಂತ ನೀವು ಉತ್ತರ ಕೊಡ್ಬೇಕು ಅದಕ್ಕೆ ದಯವಿಟ್ಟು. ಈಗ ಬೆಂಗಳೂರಲ್ಲಿ ಎಷ್ಟು ಜನ MLAಗಳಿದ್ದಾರೆ? 28 ಜನದಲ್ಲಿ ಬಿಜೆಪಿ ಎಷ್ಟು ಜನ ಇದ್ದಾರೆ? ಬಿಜೆಪಿ ಗುಂಡಿ ಮುಚ್ತಾ ಇಲ್ಲ ನೀವು ಕೇಳಿಸ್ಕೊಳ್ಳಿ. ಇಲ್ಲ ಸಾಹೇಬ್ರೆ, ಬಿಜೆಪಿ ಅವ್ರು ಜಾಸ್ತಿ ಗುಂಡಿ ಮುಚ್ತಾ ಇಲ್ಲ ನೀವು ಹೇಳ್ತಾರ. ಪ್ರಶ್ನೆಗೆ ಉತ್ತರ ಕೊಡ್ಬೇಕಷ್ಟೇ. 16 ಜನ ಬಿಜೆಪಿ MLAಗಳಿದ್ದಾರೆ. MP ಎಷ್ಟು 4 ಜನ ಬೆಂಗಳೂರು ರೂರಲ್ ಸೇರಿಸಿ ಬೆಂಗಳೂರು ನಗರನೂ ಒಳಗೊಳ್ಳುತ್ತೆ. ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ 17 ವರ್ಷದಿಂದ ಬಿಜೆಪಿ MLA. ಅದಾದ ನಂತರ ಬೆಂಗಳೂರು ಲೋಕಸಭಾ ಕ್ಷೇತ್ರ ಕೇಂದ್ರ 2009ರಿಂದ ಬಿಜೆಪಿ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ 1991 ಇಸ್ವಿಯಿಂದ ಬಿಜೆಪಿ. ಅದಾದ ನಂತರ ಬೊಮ್ಮಸಂದ್ರ 17 ವರ್ಷ ಬಿಜೆಪಿ. ಯಲಹಂಕ 17 ವರ್ಷ ಬಿಜೆಪಿ. ರಾಜಾಜಿನಗರ 17 ವರ್ಷ ಬಿಜೆಪಿ. ಬಸವನಗುಡಿ 17 ವರ್ಷ ಬಿಜೆಪಿ. ಪದ್ಮನಾಭ ನಗರ 17 ವರ್ಷ ಬಿಜೆಪಿ. ಮಲ್ಲೇಶ್ವರಂ 12 ವರ್ಷ ಬಿಜೆಪಿ. ಎಲ್ಲಾ ಕಡೆ ನಿಮ್ಮ ಬಿಜೆಪಿ ಶಾಸಕರುಗಳೇ ಇರೋದು. ಇವ್ರಿಗೆ ಅನುದಾನ ಕೊಡಲ್ವಾ? ಕೆಲಸ ಮಾಡಿ ಅಂದ್ರೆ ಕಾಂಗ್ರೆಸ್ ರೋಡೇ ಆಗ್ಬಿಡಿ ಸರ್. ನಿಮಿಷ ಯಲಹಂಕದ ಡಾಟಾ ಕೊಡ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಯಲಹಂಕದಲ್ಲಿ 13,000 ಗುಂಡಿಗಳಿದಾವೆ. ಯಾರ ಮೇಲೆ? ವಿಶ್ವನಾಥ್. ಅದಾದ ನಂತರ ಮಹದೇವಪುರದಲ್ಲಿ 2,388 ರಸ್ತೆ ಗುಂಡಿಗಳಿದಾವೆ. ಅದಾದ್ಮೇಲೆ ಈ ಝೋನ್ ಅಲ್ಲಿ 1,440. ಬೊಮ್ಮನಹಳ್ಳಿನಲ್ಲಿ 1,462. ಇಷ್ಟೆಲ್ಲ ಯಾವ ಕಾನ್ಸ್ಟಿಟ್ಯೂನ್ಸಿ ಇರೋದು? ಬಿಜೆಪಿ ಇರುವಂತ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಅವ್ರ ಅನುದಾನ ಏನ್ ಮಾಡ್ತಾ ಇದ್ದಾರೆ? ಅಲ್ಲ ಸರ್, ಒಂದ್ ನಿಮಿಷ ಜನ ಪ್ರಶ್ನೆ ಕೇಳ್ತಾರೆ ಅವ್ರನ್ನ. ಸರ್, ಹೆಂಗಿದೆ ಲೆಕ್ಕ ಅಂದ್ರೆ ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿ ಕೆಲವೇ ದಿನಗಳಲ್ಲಿ ಬೆಂಗಳೂರನ್ನ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ, ರಸ್ತೆ ಗುಂಡಿ ಫ್ರೀ ಮಾಡ್ತೀವಿ ಅಂತ ಗೊತ್ತಿರ್ಲಿಲ್ವಾ ಸರ್ ಅವ್ರಿಗೆ? MLAಗಳು ಬಿಜೆಪಿ ಅವರು ಇದ್ದಾರೆ, ಆ MLAಗಳಿರೋ ಬಿಜೆಪಿ MLA ಇರೋ ರೋಡಲ್ಲೂ ಗುಂಡಿ ಇದೆ ಅಂತ ಗೊತ್ತಿರ್ಲಿಲ್ವಾ? ಡಿ ಕೆ ಶಿವಕುಮಾರ್ ಅವರು ಸರ್ವ ಪಕ್ಷದ ಸಭೆ ಕರೆದ್ರು. ಗ್ರೇಟರ್ ಬೆಂಗಳೂರು ಇದನ್ನ ಮಾಡ್ಬೇಕಾದ್ರೆ ಕೂಡ ಬಿಜೆಪಿ ಶಾಸಕರುಗಳನ್ನ ಸಂಸದರನ್ನ ಸಭೆ ಕರೆದ್ರು. ನಾವು ಸರ್ಕಾರದಿಂದ ಎಲ್ರಿಗೂ 25 ಕೋಟಿ ಅನುದಾನ ಕೊಡ್ತಾ ಇದೀವಿ. ಏನ್ ಮಾಡ್ತಾ ಇದ್ದಾರೆ ಇವರು? ಬಿಜೆಪಿ ಇವಾಗ ಬೆಂಗಳೂರು ಕಾರ್ಪೊರೇಷನ್ ಹೈಯೆಸ್ಟ್ ಅಧಿಕಾರದಲ್ಲಿ ಇದ್ದಿದ್ದು ಬಿಜೆಪಿ. ಬೆಂಗಳೂರು ಅಭಿವೃದ್ಧಿಗೆ ಏನ್ ಮಾಡಿದ್ದಾರೆ? KR ಮಾರ್ಕೆಟ್ ನ ತಗೊಂಡೋಗಿ ಹಡ ಇಟ್ಬಿಟ್ಟಿದ್ರು. ಇವತ್ತು ನಾವು ಹಡ ಇಟ್ಟಿದೀವ KR ಮಾರ್ಕೆಟ್ ನ. ಇವತ್ತು ರಸ್ತೆ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ. ಫ್ಲೈಓವರ್ಗಳು ಇನಾಗ್ರೇಷನ್ ಆಗ್ತಾ ಇದೆ. ಪಾಪ ಇದೇ ತಾರಕನ ಸೂರ್ಯ ಮುಕುಂದರಾಜ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಶಾಂತಿನಗರ್ BTM ಲೇಔಟ್ ಮತ್ತು ಒಂದ್ ನಿಮಿಷ ನಾನು BTM ಅಲ್ಲಿ ನಾನು ಇರೋದೇ BTM ಅಲ್ಲಿ. ಮಾತಾಡ್ಬೇಕಾದ್ರೆ ಮಾತಾಡಲಿಲ್ಲ, ಸ್ವಲ್ಪ ದಯವಿಟ್ಟು ಶಾಂತಿ. ಇವತ್ತರೆಗೂ ವಿಜಯಪುರ ಫ್ಲೈಓವರ್ ಸುಮಾರು 8 ವರ್ಷ ಆಗಿದೆ, ಇವತ್ತಿಗೂ ಕಂಪ್ಲೀಟ್ ಆಗಿಲ್ಲ. ರಾಮಲಿಂಗಾರೆಡ್ಡಿ ಅವರೇ ಆವತ್ತಿಂದ ರಾಮಲಿಂಗಾರೆಡ್ಡಿ ಸಚಿವರು ಶಾಸಕರು ಎಲ್ಲಾನು ಆಯ್ತಾ. ಅದ್ ಜೊತೆಗೆ ಕೋರಮಂಗಲ ರಸ್ತೆಗಳಿಗೆ ಬನ್ನಿ ತೋರಿಸ್ತೀವಿ ಗುಂಡಿಗಳು ಎಷ್ಟಿದೆ ಅಂತ ಹೇಳಿ. ಶಿವಾಜಿನಗರ ರಸ್ತೆಗಳಿಗೆ ಬನ್ನಿ ತೋರಿಸ್ತೀವಿ. ಅಂದ್ರೆ ಇಲ್ಲಿ ಹೆಂಗಾಗ್ಬೇಕು ಅಂದ್ರೆ ಗುಂಡಿ ಬೀಳಕ್ ಮುಂಚೆ ರಸ್ತೆ ಯೋಚನೆ ಮಾಡಬೇಕು. ಇಲ್ಲಿ ಬಿಜೆಪಿ MLA ಕಂಪ್ಲೀಟ್ ಮಾಡಿಲ್ಲ ಸ್ಮಿತಾ, ನಾನೇನು ಕಂಪ್ಲೀಟ್ ಮಾಡಿಲ್ಲ. ಜಸ್ಟ್ ಗಿವ್ ಮಿ 1 more minute. ನೋಡಿ, ಇದು ರಸ್ತೆ ಗುಂಡಿಗಳ ವಿಚಾರ ಬರ್ತಕ್ಕಂತಹದು ಸರ್ಕಾರಕ್ಕೆ ಇರ್ತಕ್ಕಂಥ ಬದ್ಧತೆ ಇರಬೇಕೆ ಹೊರತು MLA ಮೇಲೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಟೆಕ್ನಿಕಲ್ ಪರ್ಸನ್ ಇಯರ್, ನಾನು ಕ್ವಾಲಿಫೈಡ್ ಇದ್ದೀನಿ ಅದರಲ್ಲಿ. ಇವತ್ತು ರಸ್ತೆಗಳಿಗೆ ಏನಾಗಬೇಕು ಅಂತ ಹೇಳಿದ್ರೆ, ನೀವು ಆಸ್ಫಾಲ್ಟ್ ಮಾಡಕ್ಕಿಂತ ಮುಂಚೆ ಸ್ಲೋಪ್ ಕೊಡಬೇಕು. ಎಲ್ಲಿಗೆ? ಕರ್ಬ್ಗೆ. ಆ ಕರ್ಬು ಡ್ರೈನ್ ಹೋಗ್ಬಿಟ್ಟು ಡ್ರೈನ್ ಅಲ್ಲಿ ಡೀಸೆಲ್ಟ್ ಆಗಿರ್ಬೇಕು. ಪ್ರತಿ ಸತಿ ಏನ್ ಮಾಡ್ತಾರೆ? ಡೀಸೆಲ್ಟ್ಗೆ 600 ಇಂದ 1000 ಕೋಟಿ ರೂಪಾಯಿ ಇಡ್ತಾರೆ. ಡೀಸೆಲ್ಟೇ ಆಗೋದಿಲ್ಲ. ಯಾಕೆ? ಇವ್ರ ಸರ್ಕಾರ ಬಂದಾಗ ಮಾತ್ರ ರಸ್ತೆಗಳು ಕೊಂಡಿಲ್ಲಿ ಜಾಸ್ತಿ ಆಗ್ಬಿಡ್ತವೆ. ಸೂರ್ಯ ಮುಕುಂದ್ ಅವರೇ, ಪ್ರೆಸೆಂಟ್ ಅಲ್ಲಿ ನೀವಿದ್ದೀರಾ, ನೀವೇನಿದ್ದೀರೋ ನಿಮ್ ಕೈಲಿ ಮಾಡಕ್ಕಾದ್ರೆ ಮಾಡಿ. ಮತ್ತೆ 1 ಸೆಕೆಂಡ್ ಹಿಂದೆ ಆಗಿರೋ ತಪ್ಪನ ಇಟ್ಕೊಳ್ಳಿ, ನೀವೇನ್ ಮಾಡಿ ತೋರಿಸಿ ಅದನ್ನ ಪ್ರೂವ್ ಮಾಡಿ. ಸುಮ್ನೆ ಅನ್ನೆಸರಿ ಬ್ಲೇಮ್ ಮಾಡಕ್ ಹೋಗ್ಬೇಡಿ. ಟ್ಯಾಕ್ಸ್ ರೇಟ್ ಅಲ್ಲಿ ಎಲ್ಲಾ ಜಾಸ್ತಿ ಮಾಡಿದೀರಾ, ಬಟ್ ಏನೋ ಬೆಂಗಳೂರಲ್ಲಿ ಏನೋ ಡೆವಲಪ್ಮೆಂಟ್ ಕಾಣಿಸ್ತಾ ಇಲ್ಲ. ನೀವು ಮಾತು ಎತ್ತಿದ್ರೆ ಕಾಂಗ್ರೆಸ್ MLAಗಳಿರೋ ಕಡೆ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ನಾನು ವಿಜಯನಗರದಿಂದ ಬಂದಿದ್ದೀನಿ ಸರ್, 17 ವರ್ಷದಿಂದ ನಿಮ್ಮ MLAನೇ ಇರೋದು. ಇಷ್ಟೊತ್ತವರೆಗೂ ಬಿಜೆಪಿ MLAಗಳ ಲಿಸ್ಟ್ ಹೇಳಿದ್ರಿ. ವಿಜಯನಗರದಲ್ಲಿ ಅದೇ MLAನೇ ಇದ್ದಾರೆ. ಏನು ಚೇಂಜಸ್ ಆಗಿಲ್ಲ. ಗಾಂಧಿನಗರ ಬನ್ನಿ, ಗಾಂಧಿನಗರ ರೈಲ್ವೆ ಸ್ಟೇಷನ್ ಮುಂದೆನೆ ಬನ್ನಿ, ಎಷ್ಟು ಗುಂಡಿ ಇದೆ ಅಂತ ನಾನು ತೋರಿಸ್ತೀನಿ. ಗಾಂಧಿನಗರದಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ MLA.
ರೈಟ್. ಅಲ್ಲಿಗೆ ಇಟ್ನಾಳ್ ಸರ್, ಮೂಲಭೂತ ಸಮಸ್ಯೆಗಳು ಅಂತ ಲೆಕ್ಕ ಹಾಕಿದಾಗ ರಸ್ತೆ ಗುಂಡಿಯಿಂದ ಹಿಡಿದುಬಿಟ್ಟು ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ ಕೂಡ ಅಪಾರವಾದ ಮಾತುಗಳನ್ನಾಡಿದವರು ಡಿ.ಕೆ. ಶಿವಕುಮಾರ್ ಅವರು. ಇದೀಗ ಡಿ.ಕೆ. ಶಿವಕುಮಾರ್ ಫೋಕಸ್ ಶಿಫ್ಟ್ ಆಗಿದೆಯಾ? ಕುರ್ಚಿ ಕಡೆ ಗಮನ ಜಾಸ್ತಿ, ಬ್ರಾಂಡ್ ಬೆಂಗಳೂರು ಕಡೆ ಗಮನ ಕಡಿಮೆ, ಹಿಂಗೆ ನಾವು ಯೋಚನೆ ಮಾಡ್ಬೇಕಾ? ಈ ಡಿ.ಕೆ. ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಬ್ರ್ಯಾಂಡ್ ಬೆಂಗಳೂರನ್ನ ಕಲ್ಪಿಸಿಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಆದ್ರೆ ಈ ಎಲ್ಲ ಚರ್ಚೆಗಳು ನೋಡಿದ್ವಲ್ಲ, ಬಹಳಷ್ಟು ಗುಂಡಿಗಳ ಬಗ್ಗೆ ತುಂಬಾ ಜನಸಾಮಾನ್ಯರು ಕೂಡ ತುಂಬಾ ಬೇಜಾರಲ್ಲಿ ಮಾತಾಡ್ತಾರೆ, ಮಾಧ್ಯಮಗಳಲ್ಲಿ ನೋಡ್ತೇವೆ. ಆದ್ರೆ ಇರ್ರೆಸ್ಪೆಕ್ಟ್ ಆಫ್ ದ ಪಾರ್ಟಿ, ಪಕ್ಷಾತೀತವಾಗಿ ಮಾತಾಡೋದಾದ್ರೆ ಬೆಂಗಳೂರಿನ ರಸ್ತೆ ಗುಂಡಿ, ಚರಂಡಿ ಇತ್ಯಾದಿಗಳನ್ನ ಮಾಡೋದು ಮುಖ್ಯಮಂತ್ರಿ ಕೆಲಸ ಅಲ್ಲ, ಉಪಮುಖ್ಯಮಂತ್ರಿ ಕೆಲಸ ಅಲ್ಲ. ಅದಕ್ಕೊಂದು ಸಂಸ್ಥೆ ಇದೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ. ಈಗ ಅದನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ದಾರೆ. ಅದರ ಕಮಿಷನರ್ ಪಾರ್ಟ್ ಟೈಮ್ ಕಮಿಷನರ್, ಅವರು BMRC ಮೆಟ್ರೋ ನೋಡ್ಕೋಬೇಕು, BBMP ನೋಡ್ಕೋಬೇಕು. ಈಗ ಚೇಂಜ್ ಆಗಿದ್ದಾರೆ, ತುಂಬಾ ಜನ ಈಗ ಫುಲ್ ಟೈಮ್ ಇದ್ದಾರೆ. ಪ್ರಯೋಜನ ಆಗಿಲ್ಲ. ಪ್ರಯೋಜನ ಯಾಕೆ ಆಗೋದಿಲ್ಲ ಅಂದ್ರೆ BBMPಗೆ ಫಂಡ್ ಶಾರ್ಟೇಜ್ ಇದೆ ಒಂದು. ಇನ್ನೊಂದು, ಇವೆಲ್ಲ ಮಾತುಗಳಿದಾವಲ್ಲ, ಈ ವಿರೋಧಗಳ ಮಾತುಗಳನ್ನ ಇವ್ರು ಎಲ್ಲಿ ಆಡ್ಬೇಕಿತ್ತು? BBMP ಕೌನ್ಸಿಲ್ ಅಲ್ಲಿ. ಆ ಕೌನ್ಸಿಲ್ ಚುನಾವಣೆನೇ ಆಗಿಲ್ಲ 5 ವರ್ಷ. ನೀವು ಜವಾಬ್ದಾರಿ ಇದ್ದೀರಿ, ನೀವು ಇದ್ದೀರಿ ಇದಕ್ಕೆ ಜವಾಬ್ದಾರಿ. ಚುನಾವಣೆ ನೋಡಿ ಒಂದು ಅವಧಿನೇ ಮುಗಿದೋಯ್ತಲ್ಲಿ. ಅಲ್ಲಿ ಡೆಮೋಕ್ರಸಿ ಅನ್ನೋದನ್ನೇ ಇಲ್ಲ. ಆಮೇಲೆ ಫಂಡ್ ಅಲೋಕೇಶನ್ ಹೇಗೆ ಹೋಗ್ತದೆ? BBMPಗೆ ದುಡ್ಡಿದ್ರೆ ತಾನು ಕೆಲಸ ಮಾಡಬೇಕು. ದುಡ್ಡು ಎಲ್ಲಿಂದ ಹೋಗ್ತದೆ? ಒಂದು ಸೆಂಟ್ರಲ್ ಗ್ರಾಂಟ್ ಇರಬೇಕು ಒಂದು ಮಟ್ಟದಲ್ಲಿ, ಇನ್ನೊಂದು SFC ಸ್ಟೇಟ್ ಫೈನಾನ್ಸ್ ಕಮಿಷನ್ ಇಂದ ಹೋಗ್ಬೇಕು. ಅದನ್ನು ಕೇಳೋರು ಯಾರು? ಎಷ್ಟು ಬಂತು, ಎಷ್ಟು ಹೋಯ್ತು ಅಂತ. ಇವರೇ ಈಗ BBMP ಬೆಂಗಳೂರಿಗೆ ಯಾಕೆ ಚುನಾವಣೆ ನಡೆಸೋದಿಲ್ಲ ಯಾವುದೇ ಸರ್ಕಾರ ಅಂದ್ರೆ, ಈ ರಾಜ್ಯಕ್ಕೆ ಅತ್ಯಂತ ಹೆಚ್ಚು ರೆವೆನ್ಯೂ ಬರೋದು ಬೆಂಗಳೂರಿಂದ. ಒಂದು ಕಾಲ್ಪನಿಕವಾಗಿ ಒಂದು ಊಹಿಸ್ಕೊಳ್ಳೋಣ, ಗ್ರೇಟರ್ ಬೆಂಗಳೂರು ಏರಿಯಾನೇ ಒಂದು ಪ್ರತ್ಯೇಕ ರಾಜ್ಯ, ಉಳಿಕೆ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಿದ್ರೆ ಎಲ್ಲರೂ ಬೆಂಗಳೂರಿನ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾರೆ ಇಲ್ಲಿ. ಯಾಕೆ ಹಣ ಇರೋದು ಜಾಸ್ತಿ ಅಲ್ಲಿ, ಇನ್ಕಮ್ ಇರೋದು ನಂಬರ್ 1 ನಂಬರ್ 2 ಇನ್ಕಮ್ ಇರೋದು ಜಾಸ್ತಿ ಅಲ್ಲಿನೇ. ಹೀಗಿರುವಾಗ ನೀವು ಅಭಿವೃದ್ಧಿಯನ್ನ ಪಾಪ ಜನಕ್ಕೆ ಗೊತ್ತಿರೋದಿಲ್ಲ. ಜನ ಹೋಗಿ ಕೇಳಬೇಕಾದ್ದೇನು? ಅಲ್ಲಿ ರೋಡ್ ಮಾಡಿರೋದು ಇಂಜಿನಿಯರ್ ಹೋಗಿ ನಿಂತ್ಕೊಳ್ಳಿ, ಅಲ್ಲಿ RTI ಹಾಕಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ. ಗುಂಡಿ ಮುಚ್ಚೋ ಸಪರೇಟ್ ಬಜೆಟ್ ಅಲೋಕೇಶನ್ ಅಲ್ಲ ರೀ. ರೋಡ್ ಕಾಂಟ್ರಾಕ್ಟ್ ಕೊಡಬೇಕಾದ್ರೆ ವರ್ಕ್ ಆರ್ಡರ್ ಅಲ್ಲಿ ವರ್ಕ್ ಅಗ್ರಿಮೆಂಟ್ ಅಲ್ಲಿ ಇರ್ತದೆ. ಗುಂಡಿ ಆದ್ರೆ ಅವ್ನಿಗೆ ಗುತ್ತಿಗೆದಾರ ಹೊಣೆ ಅಂತ. ಎಷ್ಟು ಜನ ಗುತ್ತಿಗೆದಾರರಿಗೆ ದಂಡ ಹಾಕಿದಿರಿ ನೀವು? ಎಷ್ಟು ಜನ ಗುತ್ತಿಗೆದಾರ ಜೈಲಿಗೆ ಕಳಿಸಿದಿರಿ? ಹೋಗಿ ಕೇಳಿ ಪ್ರಶ್ನೆಗಳನ್ನ. ನೀವು ಕೇಳಿದಂಗೆ ಇವರು ಮತ್ತೊಂದು ಬಜೆಟ್ ಮಾಡ್ತಾರೆ, ಗುಂಡಿ ಮುಚ್ಚಕ್ಕೆ ಸಪರೇಟ್ ಬಜೆಟ್. ಅದು ಗುಂಡಿ ಮುಚ್ತಾರ, ಮುಂದಿನ ಮಳೆಗಾಲಕ್ಕೆ ಮತ್ತೆ ಅದು ಕಿತ್ತೋಗುತ್ತೆ. ವೇರ್ ಇಸ್ ದ ವರ್ಕ್ ಗ್ಯಾರಂಟಿ? ವರ್ಕ್ ಗ್ಯಾರಂಟಿ ಅನ್ನೋದು ಇರ್ತದೆ. ಒಬ್ಬ ಕಾಂಟ್ರಾಕ್ಟರ್ ಕೆಲಸ ತಗೊಂಡಾದ್ಮೇಲೆ ಇದು 3 ವರ್ಷ ಇದು ರೋಡ್ ಇರ್ತದೆ, ಅಲ್ಲಿ ಗುಂಡಿ ಬಿದ್ರೆ ಜಾಬ್ ಬರೆದು ಕೊಟ್ಟಿರ್ತಾನೆ ಅವನು. ಇಡೀ ಒಂದು ಇತಿಹಾಸದಲ್ಲಿ ಇಷ್ಟು ವರ್ಷದಲ್ಲಿ ಒಬ್ಬನೇ ಒಬ್ಬ ಗುತ್ತಿಗೆದಾರರಿಗೆ ದಂಡ ಹಾಕಿದ್ರೆ ನೀವು, ರೋಡ್ ಸರಿಯಾಗಿಲ್ಲ. ಯಾಕೆ ಹಾಕಿಲ್ಲ? ಆ ಕಳಪೆ ಕಾಮಗಾರಿಯಲ್ಲಿ ಆ ಗುತ್ತಿಗೆದಾರ, ಅಲ್ಲಿನ ಇಂಜಿನಿಯರು, ಅಲ್ಲಿನ ಕೌನ್ಸಿಲರು, ಅಲ್ಲಿನ MLA, ಅಲ್ಲಿನ ಮಿನಿಸ್ಟರ್ ಎಲ್ಲರೂ ಭಾಗಿದಾರರಾಗಿರ್ತಾರೆ. ಸರಿ, ಇಟ್ಸ್ ಅ ಡೀಪರ್ ಪ್ರಾಬ್ಲಮ್. ಎಷ್ಟು ಸರಳ ಸಮಸ್ಯೆ ಅಂದ್ರೆ ಗುಂಡಿ ಬಗೆಹರಿಸುವುದು. ಗೌಡ್ರು ಹೇಳೋ ಪ್ರಯತ್ನ ಮಾಡಿದ್ರು. ಇಟ್ಸ್ ವೆರಿ ಈಸಿ, ಸಿಂಪಲ್ ಸೊಲ್ಯೂಷನ್. ಜಾಮೆಟ್ರಿ, ಅದಕ್ಕೆ ಜಾಸ್ತಿ ಹಣ ಖರ್ಚಾಗೋದಿಲ್ಲ, ಅದಕ್ಕೆ ಜಾಸ್ತಿ ಮಟೀರಿಯಲ್ ಖರ್ಚಾಗೋದಿಲ್ಲ. ರೋಡ್ ಜಾಮೆಟ್ರಿ ಅಂತ ಒಂದಿರ್ತದೆ, ಕೇಂಬರ್ ಅಂತ ಎಕ್ಸ್ಪ್ಲೇನ್ ಪ್ರಯತ್ನ ಮಾಡಿದ್ರು. ಆ ಕರ್ವ್ ಅನ್ನ ನೆಟ್ಟಗೆ ಮಾಡೋದು ಆಗೋದಿಲ್ಲ. ರೋಡ್ ಮೇಲೆ ನೀರು ನಿಲ್ದೇ ಇರುತ್ತೆ ನೋಡ್ಕೊಂಡ್ಬಿಟ್ರೆ ಸಾಕು, ಗುಂಡಿ ಆಗೋದಿಲ್ಲ.